ಕ್ಯೂಬ್ ಅಂಡ್ ಕ್ಯೂಬ್ ರೂಟ್ಸ್ ಎಕ್ಸಸೈಸ್ 6.1 ಫಸ್ಟ್ ಹೆಡಿಂಗ್ ಏನು ಕೊಟ್ಟಿದ್ದಾನೆ ನೋಡ್ರಿ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅ ಪರ್ಫೆಕ್ಟ್ ಕ್ಯೂಬ್. ಓಕೆ, ಈಗ 5 ಕ್ವಶನ್ ಕೊಟ್ಟಿದ್ದಾನೆ, ಅದರಲ್ಲಿ ಯಾವ್ಯಾವ ಪರ್ಫೆಕ್ಟ್ ಕ್ಯೂಬ್ ಯಾವ್ಯಾವ ಪರ್ಫೆಕ್ಟ್ ಕ್ಯೂಬ್ ಇಲ್ಲ ಅಂತ ಹೇಳ್ಬೇಕು. ಓಕೆ, ಈಗ ಫಸ್ಟ್ ನಂಬರ್ ಏನು ಕೊಟ್ಟಿದ್ದಾನೆ 216. ಓಕೆ, ಇದನ್ನ ಡಿವೈಡ್ ಮಾಡ್ಕೊಂಡು ತಗೋಣ. ಓಕೆ, ಸೊ ಚಿಕ್ಕ ಟೇಬಲ್ ಇಂದ ಡಿವೈಡ್ ಮಾಡ್ಕೊಂಡು ತಗೋಣ. ಈಗ ನೀವು ನೋಡಿದ್ರೆ ಲಾಸ್ಟ್ ನಂಬರ್ ಇವನ್ ಇದೆ ಅಂದ್ರೆ ಅದು ಪಕ್ಕ 2 ಟೇಬಲ್ ಅಲ್ಲಿ ಹೋಗುತ್ತೆ. ಸೊ 2 1 ಜಾ 2. ಈಗ ಆಮೇಲೆ ನೀವು ನೋಡಿದ್ರೆ 1 ಬಂದ್ಬಿಟ್ಟು 2 ಟೇಬಲ್ ಅಲ್ಲಿ ಹೋಗಲ್ಲ. ಸೊ ನಾನು ಅವಾಗ ಏನ್ ಮಾಡ್ತೀನಿ, 0 ಹಾಕಂತೀನಿ. ಅವಾಗ ಏನಾಗುತ್ತೆ, ಅದು 16 ಆಗುತ್ತೆ. 2 8 ಜಾ 16. ಓಕೆ, ನೆಕ್ಸ್ಟ್ ಈ ಲಾಸ್ಟ್ ನಂಬರ್ ಏನಿದೆ ಇವನ್ ಇದೆ ಅಂದ್ರೆ ಮತ್ತೆ 2 ಟೇಬಲ್ ಅಲ್ಲಿ ಹೋಗುತ್ತೆ. ಸೊ 2 5 ಜಾ 2 4 ಜಾ. ಓಕೆ, ಮತ್ತೆ ಲಾಸ್ಟ್ ನಂಬರ್ ಇವನ್ ಇದೆ. ಸೊ ಇವನ್ ಇದೆ ಅಂದ್ರೆ 2 ಟೇಬಲ್ ಅಲ್ಲಿ ಹೋಗುತ್ತೆ. 2 2 ಜಾ 4, 1 ಉಳಿತು 14 ಆಯ್ತು. 2 7 ಜಾ 14. ಓಕೆ, ಈಗ ಲಾಸ್ಟ್ ನಂಬರ್ ಏನಿದೆ ಆಡ್ ಇದೆ. ಆಡ್ ಇದೆ ಅಂದ್ರೆ 2 ಟೇಬಲ್ ಅಲ್ಲಿ ಹೋಗಲ್ಲ, 3 ಟೇಬಲ್ ಅಲ್ಲಿ ಹೋಗುತ್ತೆ. ಚೆಕ್ ಮಾಡ್ರಿ. 2 + 7 ಎಷ್ಟು 9. 9 3 ಟೇಬಲ್ ಅಲ್ಲಿ ಹೋಗುತ್ತೆ ಅಂದ್ರೆ ಇದು ಕೂಡ 3 ಟೇಬಲ್ ಅಲ್ಲಿ ಹೋಗುತ್ತೆ. 3 9 ಜಾ. ಮತ್ತೆ ಇದು 3 ಟೇಬಲ್ ಅಲ್ಲಿ ಹೋಗುತ್ತೆ. 3 3 ಜಾ 3 1 ಜಾ. ಸೊ ಈಗ ನೀವು ನೋಡಿದ್ರೆ 216 ಏನಂತ ಬರಿಬೋದು, 2 × 2 × 2 ಇಂಟು 3 3 ಇದಾವೆ, 3 × 3 × 3. ಓಕೆ, ಈಗ ಪರ್ಫೆಕ್ಟ್ ಕ್ಯೂಬ್ ಅಂತ ಯಾವ್ದನ್ನ ಕರಿತೀವಿ ಅಂತ ಅಂದ್ರೆ ಅದ್ರ ಫ್ಯಾಕ್ಟರ್ ಬಂದು 3 ಟೈಮ್ಸ್ ರಿಪೀಟ್ ಆಗಿರ್ಬೇಕು. ಈಗ ನೀವು ನೋಡಿದ್ರೆ 2 ಬಂದು ಎಷ್ಟು ಸರಿ ರಿಪೀಟ್ ಆಗಿದೆ, 3 ಟೈಮ್ಸ್. 3 ಬಂದು ಎಷ್ಟು ಸರಿ ರಿಪೀಟ್ ಆಗಿದೆ, 3 ಟೈಮ್ಸ್. ಓಕೆ, ಈಗ 3 ಟೈಮ್ಸ್ ರಿಪೀಟ್ ಆಗಿರೋದ್ರಿಂದ ಸೊ ಇದನ್ನ ಏನಂತ ಕರಿಬಹುದು, ಪರ್ಫೆಕ್ಟ್ ಕ್ಯೂಬ್ ಅಂತ ಕರಿಬಹುದು. ಓಕೆ, ಇಲ್ಲಿ ಏನ್ ಬರೀ ರೀಸನ್, ಸಿನ್ಸ್ ಇಟ್ಸ್ ಫ್ಯಾಕ್ಟರ್ಸ್ appears 3 times each, it is a perfect cube ಅಂತ ಬರೀಬಹುದು. ಓಕೆನಾ, ಈಗ ನೀವು ನೋಡ್ರಿ ಇಲ್ಲಿ ಫ್ಯಾಕ್ಟರ್ ಇರೋದು 2 ಮತ್ತೆ 3. 2 3 ಟೈಮ್ಸ್ ರಿಪೀಟ್ ಆಗಿದೆ, 3 ಕೂಡ 3 ಟೈಮ್ಸ್ ರಿಪೀಟ್ ಆಗಿದೆ ಅಂದ್ರೆ ಅದು ಪರ್ಫೆಕ್ಟ್ ಕ್ಯೂಬ್. ಈಗ ಸೆಕೆಂಡ್ ಪ್ರಾಬ್ಲಮ್ ನೋಡೋಣ. ಸೆಕೆಂಡ್ ಏನ್ ಕೊಟ್ಟಿದ್ದಾನೆ, 128 ಕೊಟ್ಟಿದ್ದಾನೆ. ಈಗ ನೀವು ನೋಡ್ರೆ ಇದನ್ನ ಡಿವೈಡ್ ಮಾಡ್ಕೊಂಡು ತಗೋಣ. ಓಕೆ, ಈಗ ಲಾಸ್ಟ್ ನಂಬರ್ ಏನಿದೆ ಇವನ್ ಇದೆ. ಇವನ್ ಇದೆ ಅಂದ್ರೆ 2 ಟೇಬಲ್ ಅಲ್ಲಿ ಹೋಗುತ್ತೆ. 2 6 ಜಾ 2 4 ಜಾ. ಓಕೆ, ಮತ್ತೆ ಲಾಸ್ಟ್ ನಂಬರ್ ಏನಿದೆ ಇವನ್ ಇದೆ ಅಂದ್ರೆ 2 ಟೇಬಲ್ ಅಲ್ಲಿ ಹೋಗುತ್ತೆ. 2 3 ಜಾ 2 2 ಜಾ. ಓಕೆ, ಮತ್ತೆ ಲಾಸ್ಟ್ ನಂಬರ್ ಇವನ್ 2 ಟೇಬಲ್ ಅಲ್ಲಿ ಹೋಗುತ್ತೆ. 2 16 ಜಾ. ಓಕೆ, ಲಾಸ್ಟ್ ನಂಬರ್ ಇವನ್ 2 ಟೇಬಲ್ ಅಲ್ಲಿ ಹೋಗುತ್ತೆ. 2 8 ಜಾ. ಓಕೆ, ಲಾಸ್ಟ್ ನಂಬರು ಇವನ್ ಇದೆ 2 4 ಜಾ 2 2 ಜಾ ಮತ್ತೆ 2 1 ಜಾ. ಓಕೆ, ಈಗ ನೀವು ನೋಡಿದ್ರೆ 128 ನ ಏನಂತ ಬರೀಬಹುದು, ಎಷ್ಟು ಇದಾವೆ, 2 3 4 5 6 7 2 ಇದಾವೆ. 3 4 5 6 7. ಈಗ ನೀವು ನೋಡಿದ್ರೆ 2 ಏನು 3 ಟೈಮ್ಸ್ ರಿಪೀಟ್ ಆಗಿದೆ ಒಂದು ಟೈಮು. ಓಕೆ, ಮತ್ತೆ ಇನ್ನೊಂದು 2 3 ಟೈಮ್ಸ್ ರಿಪೀಟ್ ಆಗಿದೆ. ಈಗ ನೋಡ್ರಿ ಒಂದೇ 2 ಉಳಿದಿದೆ. ನಾರ್ಮಲ್ ಆಗಿ ಏನು 3 3 ಆಗಿ ಗ್ರೂಪ್ ಆಗಿರ್ಬೇಕು. 3 ಟೈಮ್ಸ್ ರಿಪೀಟ್ ಆಗ್ಬೇಕು. ಒಂದ್ಸರಿ 2 ಬಂದದಂದ್ರೆ 3 ಟೈಮ್ಸ್ ರಿಪೀಟ್ ಆಗ್ಬೇಕು. ಒಂದ್ಸರಿ 2 ಬಂದ್ರೆ 3 ಟೈಮ್ಸ್ ರಿಪೀಟ್ ಆಗ್ಬೇಕು. ಇಲ್ಲಿ ಒಂದು ಎಕ್ಸ್ಟ್ರಾ 2 ಉಳ್ಕೊಂಡ್ಬಿಟ್ಟಿದೆ. ಓಕೆ, ಇನ್ನೂ 2 ಇದ್ದಿದ್ರೆ ಅವಾಗ ಏನಾಗ್ತಿತ್ತು, ಅದು ಪರ್ಫೆಕ್ಟ್ ಕ್ಯೂಬ್ ಆಗ್ತಿತ್ತು. ಇಲ್ಲಿ ಲೈಕ್ 3 ಟೈಮ್ಸ್ ಅಪಿಯರ್ ಆಗಿಲ್ಲ, ಬರೀ 1 ಟೈಮ್ ಅಪಿಯರ್ ಆಗಿದೆ. ಸೊ ಏನ್ ಬರಿಬಹುದು, ಇಟ್ ಈಸ್ ನಾಟ್ ಎ ಪರ್ಫೆಕ್ಟ್ ಕ್ಯೂಬ್ ಅಂತ ಬರಿತೀವಿ. ರೀಸನ್ ಏನು, ಸಿನ್ಸ್ ಇಟ್ಸ್ factor does not appear 3 times each, therefore it is not a perfect cube ಅಂತ ಬರೀತೀವಿ. ಓಕೆನಾ, ಈಗ ಥರ್ಡ್ ಕ್ವಶನ್ ಏನು 1000 ಇದೆ. ಓಕೆ, ಈಗ 1000. ಓಕೆ, ಲಾಸ್ಟ್ ನಂಬರ್ 0 ಇದೆ ಅಂದ್ರೆ 2 ಟೇಬಲ್ ಅಲ್ಲಿ ಹೋಗುತ್ತೆ. 2 500 ಜಾ. ಓಕೆ, ಲಾಸ್ಟ್ ನಂಬರ್ 0 ಇದೆ 2 ಟೇಬಲ್ ಅಲ್ಲಿ ಹೋಗುತ್ತೆ. 2 250 ಜಾ. ಓಕೆ, ಲಾಸ್ಟ್ ನಂಬರ್ 0 ಅಂದ್ರೆ 2 ಟೇಬಲ್ ಅಲ್ಲಿ ಹೋಗುತ್ತೆ. 2 2 1 ಜಾ 2 2 2 ಜಾ 4 1 ಉಳಿತು. 2 5 ಜಾ 10. ಈಗ ನೀವು ನೋಡಿದ್ರೆ 125 ಬಂದ್ಬಿಟ್ಟು ಲಾಸ್ಟ್ ನಂಬರು ಲೈಕ್ ಆಡ್ ಇದೆ. ಆಡ್ ಇದ್ರೆ 2 ಟೇಬಲ್ ಅಲ್ಲಿ ಹೋಗಲ್ಲ, 3 ಟೇಬಲ್ ಅಲ್ಲಿ ಹೋಗುತ್ತೆ. ಚೆಕ್ ಮಾಡ್ರಿ. 1 + 2 3 3 + 5 8 8 3 ಟೇಬಲ್ ಅಲ್ಲಿ ಹೋಗಲ್ಲ ಅಂದ್ರೆ ಇದು ಕೂಡ 3 ಟೇಬಲ್ ಹೋಗಲ್ಲ. ಸೊ ಲಾಸ್ಟ್ ನಂಬರ್ ಏನಿದೆ 5 ಇದೆ ಅಂದ್ರೆ ಪಕ್ಕ 5 ಟೇಬಲ್ ಅಲ್ಲಿ ಹೋಗುತ್ತೆ. 5 2 ಜಾ 10 2 ಉಳಿತು. 5 5 ಜಾ 25.
5 5s are 25, 5 1s are 5. ಓಕೆ, ಈಗ ನಾನು 1000ನ ಏನಂತ ಬರೀಬೋದು, 1000ನ 2 ಇಂಟು 2 ಇಂಟು 2 ಇಂಟು 5 ಎಷ್ಟಿದ್ದಾವೆ, 3 ಇದ್ದಾವೆ, 5 ಇಂಟು 5 ಇಂಟು 5. ಓಕೆ, ಈಗ ನೀವು ನೋಡಿದ್ರೆ ಇಲ್ಲಿ ಅದ್ರ ಫ್ಯಾಕ್ಟರ್ಸ್ ಇರೋದು 2 ಮತ್ತೆ 5. 2 ಕೂಡ 3 ಟೈಮ್ಸ್ ರಿಪೀಟ್ ಆಗಿದೆ, 5 ಕೂಡ 3 ಟೈಮ್ಸ್ ರಿಪೀಟ್ ಆಗಿದೆ. ಹಂಗಿದ್ರೆ ಇದೇನಿದು ಪರ್ಫೆಕ್ಟ್ ಕ್ಯೂಬ್ ಅಂತ ಬರಿಬೋದು. ರೀಸನ್ ಏನು ಬರ್ತೀವಿ ಇಲ್ಲಿ, ಸಿನ್ಸ್ its factors appear 3 times each, it is a perfect cube. ಓಕೆ, ಈಗ ನೆಕ್ಸ್ಟ್ 100 ಕೊಟ್ಟಿದ್ದಾನೆ. ಓಕೆ, ಇದನ್ನು ಚೆಕ್ ಮಾಡೋಣ. ಲಾಸ್ಟ್ ನಂಬರ್ 0 ಇದೆ ಅಂದರೆ 2 ಟೇಬಲಲ್ಲಿ ಹೋಗುತ್ತೆ, 250 ಜಾ. ಲಾಸ್ಟ್ ನಂಬರ್ 0 ಅಂದರೆ 2 ಟೇಬಲಲ್ಲಿ ಹೋಗುತ್ತೆ, 225 ಜಾ. ಈಗ ನೋಡಿ 25 ಯಾವ ಟೇಬಲಲ್ಲಿ ಹೋಗುತ್ತೆ, 5 5 ಜಾ, 5 1 ಜಾ. ಸೊ ಇವಾಗ ನಾನು 100ನ ಏನಂತ ಬರಿಬೋದು, 2 ಇಂಟು 2 ಇಂಟು 5 ಇಂಟು 5. ಓಕೆ, ಈಗ ನೀವು ನೋಡ್ರೆ ಪರ್ಫೆಕ್ಟ್ ಕ್ಯೂಬ್ ಅಂದ್ರೆ 3 ಟೈಮ್ಸ್ ರಿಪೀಟ್ ಆಗಬೇಕು. ಬಟ್ ಇಲ್ಲಿ ನೋಡ್ರಿ 2 ಬರೇ 2 ಟೈಮ್ಸ್ ರಿಪೀಟ್ ಆಗಿದೆ, 5 ಕೂಡ ಬರೇ 2 ಟೈಮ್ಸ್ ರಿಪೀಟ್ ಆಗಿದೆ. ಸೊ ಇದು ಪರ್ಫೆಕ್ಟ್ ಕ್ಯೂಬ್ ಆಗಲ್ಲ, ಇದು ಪರ್ಫೆಕ್ಟ್ ಸ್ಕ್ವೇರ್ ಆಗುತ್ತೆ. ಬಟ್ ನಮಗೆ ಇಲ್ಲಿ ಕೇಳ್ತಿರೋದು ಏನದು, ಪರ್ಫೆಕ್ಟ್ ಕ್ಯೂಬ್ ಹೌದಾ ಇಲ್ಲ ಅಂತ. ಇದಕ್ಕೇನು ರೀಸನ್ ಏನು ಬರ್ತೀವಿ, ಸಿನ್ಸ್ ಇಟ್ಸ್ ಫ್ಯಾಕ್ಟರ್ಸ್ ಡಸ್ ನಾಟ್ ಅಪಿಯರ್ 3 times each, it is not a perfect cube. ಓಕೆ, ಈಗ ಲಾಸ್ಟ್ ಪ್ರಾಬ್ಲಮ್ ನೋಡಿ, 4 6 6 5 6. ಓಕೆ, ಇದನ್ನು ಡಿವೈಡ್ ಮಾಡ್ಕೊಂಡು ಹೋಗೋಣ, 4 6 6 5 6. ಓಕೆ, ಲಾಸ್ಟ್ ನಂಬರ್ ಇವನ್ ಇದೆ ಅಂದರೆ 2 ಟೇಬಲಲ್ಲಿ ಹೋಗುತ್ತೆ. ಈಗ ನೀವು ನೋಡಿದ್ರೆ 2 2 ಜಾ, 2 3 ಜಾ, 2 3 ಜಾ, 2 2 ಜಾ 4, 1 ಉಳಿತು, 2 8 ಜಾ. ಓಕೆ, ಲಾಸ್ಟ್ ನಂಬರ್ ಇವನ್ 2 ಟೇಬಲಲ್ಲಿ ಹೋಗುತ್ತೆ, 2 1 ಜಾ, 2 1 ಜಾ, 1 ಉಳಿತು, 13 ಅಂದರೆ 2 6 ಜಾ, 12 ಮತ್ತೆ 1 ಉಳಿತು, 12 2 6 ಜಾ, 2 4 ಜಾ. ಲಾಸ್ಟ್ ನಂಬರ್ ಇವನ್ 2 ಟೇಬಲಲ್ಲಿ ಹೋಗುತ್ತೆ, 2 5 ಜಾ. ಓಕೆ, ಏನು ಉಳಿತು, 1 ಉಳಿತು, 2 8 ಜಾ, 2 3 ಜಾ, 2 2 ಜಾ. ಲಾಸ್ಟ್ ನಂಬರ್ ಇವನ್ ಇದೆ 2 ಟೇಬಲ್, 2 2 ಜಾ. ಓಕೆ, 1 ಉಳಿತು, 2 9 ಜಾ, 2 1 ಜಾ, 1 ಉಳಿತು, 2 6 ಜಾ. ಮತ್ತೆ ಲಾಸ್ಟ್ ನಂಬರ್ ಇವನ್ 2 ಟೇಬಲಲ್ಲಿ ಹೋಗುತ್ತೆ, 2 1 ಜಾ, 2 4 ಜಾ, 1 ಉಳಿತು, 2 5 ಜಾ. ಓಕೆ, ಮತ್ತೆ 1 ಉಳಿತು, 2 8 ಜಾ. ಓಕೆ, ನೋಡ್ರಿ 2 4 ಜಾ 8 ಆಯಿತು, 1 ಉಳಿತು, 2 5 ಜಾ 10, ಮತ್ತೆ 1 ಉಳಿತು, 2 8 ಜಾ 16. ಮತ್ತೆ 2 ಟೇಬಲ್ ಹೋಗುತ್ತೆ ಇವನ್ ಇರೋದ್ರಿಂದ, 2 7 ಜಾ, 2 2 ಜಾ 4, 1 ಉಳಿತು, 2 9 ಜಾ. ಓಕೆ, ಈಗ ನೀವು ನೋಡಿದ್ರೆ ಓಕೆ ಲಾಸ್ಟ್ ನಂಬರ್ ಆಡ್ ಇದೆ ಅಂದ್ರೆ ಏನು, ಲೈಕ್ ನಿಮಗೆ 2 ಟೇಬಲಲ್ಲಿ ಹೋಗಲ್ಲ. ಓಕೆ, ನೆಕ್ಸ್ಟ್ 3 ಟೇಬಲಲ್ಲಿ ಹೋಗುತ್ತಾ ಚೆಕ್ ಮಾಡ್ರಿ. 7 + 2 9, 9 + 9 ಏನು 18 3 ಟೇಬಲಲ್ಲಿ ಹೋಗುತ್ತಂದ್ರೆ ಇದು ಪಕ್ಕ 3 ಟೇಬಲಲ್ಲಿ ಹೋಗುತ್ತೆ. 3 2 ಜಾ 6, 1 ಉಳಿತು, 12 3 4 ಜಾ 3 3 ಜಾ. ಓಕೆ, ನೋಡ್ರಿ 2 + 4 6, 6 + 3 9, 9 3 ಟೇಬಲಲ್ಲಿ ಹೋಗುತ್ತಂದ್ರೆ ಇದು ಕೂಡ 3 ಟೇಬಲಲ್ಲಿ ಹೋಗುತ್ತೆ. 3 8 ಜಾ 3 1 ಜಾ. ಓಕೆ, ಮತ್ತೆ ನೋಡ್ರಿ 8 + 1 9, 9 3 ಟೇಬಲಲ್ಲಿ ಹೋಗುತ್ತೆ ಅಂದ್ರೆ ಇದು ಕೂಡ 3 ಟೇಬಲಲ್ಲಿ ಹೋಗುತ್ತೆ. 3 2 ಜಾ 6, 2 ಉಳಿತು, 21 ಆಯಿತು, 3 7 ಜಾ 21. ಓಕೆ, 27 ಮತ್ತೆ 3 ಟೇಬಲ್ ಹೋಗುತ್ತೆ, 3 9 ಜಾ 3 3 ಜಾ 3 1 ಜಾ. ಸೊ ಈಗ ನಾವೇನು ಬರಿಬೋದು, 4 6 6 5 6ನ ಎಷ್ಟು 2 ಇದಾವೆ, 3 6. ಸೊ 6 2s ಇದಾವೆ. ಆಮೇಲೆ 3 ಎಷ್ಟಿದಾವೆ, 3 ಕೂಡ 6 ಇದಾವೆ. ಓಕೆ, ಈಗ ನೀವು ನೋಡಿದ್ರೆ 2 2 3 3. ಈಗ ಎಲ್ಲವೂ ನೋಡಿದ್ರೆ ಓಕೆ ಅದ್ರ ಫ್ಯಾಕ್ಟರ್ಸ್ ಎಲ್ಲ 3 3 ಟೈಮ್ಸ್ ರಿಪೀಟ್ ಆಗಿದೆ ತಾನೆ. 2 ಕೂಡ 3 ಟೈಮ್ಸ್ ರಿಪೀಟ್ ಆಗಿದೆ, 2 ಕೂಡ 3 ಟೈಮ್ಸ್ ರಿಪೀಟ್ ಆಗಿದೆ, 3 ಕೂಡ 3 ಟೈಮ್ಸ್ ರಿಪೀಟ್ ಆಗಿದೆ, 3 ಕೂಡ 3 ಟೈಮ್ಸ್ ರಿಪೀಟ್ ಆಗಿದೆ. ಸೊ ಈ ಗ್ರೂಪ್ ಆಫ್ 3 ಇರೋದ್ರಿಂದ ಇದನ್ನೇನಂತ ಕರಿಬೋದು ನಾವು, ಪರ್ಫೆಕ್ಟ್ ಕ್ಯೂಬ್ ಅಂತ ಕರಿಬೋದು. ಸೊ ಇಲ್ಲೇನು ರೀಸನ್ ಏನು ಬರಿತೀವಿ, ಸಿನ್ಸ್ ಇಟ್ಸ್ ಫ್ಯಾಕ್ಟರ್ಸ್ appears 3 times each. Okay, it is a perfect
ಕ್ಯೂಬ್. ಓಕೆನಾ? ಸೊ ನಿಮಗೆ 5 ಕ್ವಶನ್ ಕೊಟ್ಟಿದ್ದಾರೆ. ಓಕೆ, ಇದನ್ನ ಏನಂತ ನಾವು ನಂಬರ್ನ ಡಿವೈಡ್ ಮಾಡ್ಕೊಂತ ಹೋಗೋದು. ಓಕೆ, ಸೊ ಅವು ಏನಾದ್ರೂ ಲೈಕ್ ಗ್ರೂಪ್ ಆಫ್ 3 ಮೂರ್ ಜೋಡಿ ಟೈಪ್ ಇದ್ದು ಬಿಟ್ರೆ ಸೊ ಅದನ್ನ ಪರ್ಫೆಕ್ಟ್ ಕ್ಯೂಬ್ ಅಂತೀವಿ. ಇನ್ ಕೇಸ್ ಮೂರ್ ಗ್ರೂಪ್ ಇಲ್ಲ ಅಂತಂದ್ರೆ ಅದನ್ನ ಪರ್ಫೆಕ್ಟ್ ಕ್ಯೂಬ್ ಅಂತ ಅನ್ನಲ್ಲ. ಓಕೆನಾ? ಸೊ ನಾನು ಈ ಲೆಸನ್ ಇದಲ್ಲ, ಈ ಲೆಸನ್ ಫುಲ್ ನಿಮಗೆ ಓಕೆ ಪ್ಲೇ ಲಿಸ್ಟ್ ಲಿಂಕ್ ಬಂದ್ಬಿಟ್ಟು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಓಕೆ, ನೀವು ಆ ಪ್ಲೇ ಲಿಸ್ಟ್ ಲಿಂಕ್ ಒತ್ತಿದ ತಕ್ಷಣ 6.1 ಮತ್ತೆ 6.2 ಈಚ್ ಅಂಡ್ ಎವ್ರಿ ಪ್ರಾಬ್ಲಮ್ ಸಾಲ್ವ್ ಮಾಡಿರುತ್ತೆ. ಓಕೆ, ನೀವು ಅದನ್ನ ರೆಫರ್ ಮಾಡಿದ್ರೆ ಈ ಲೆಸನ್ ನೀವು ಪರ್ಫೆಕ್ಟ್ ಆಗ್ಬೋದು. ಈಚ್ ಅಂಡ್ ಎವ್ರಿ ಪ್ರಾಬ್ಲಮ್ ಮಾಡಿರ್ತೀನಿ. ನಿಮ್ಗೆ ಯಾವ್ದನ್ನ ಲೈಕ್ ಒಂದೇ ಪ್ರಾಬ್ಲಮ್ ಡೌಟ್ ಇದೆ ಲೈಕ್ ಅದೊಂದೇ ನೋಡ್ಬೇಕಂದ್ರೆ ನೀವು ನೋಡ್ಬೋದು. ಓಕೆ, ಈ ಲಿಂಕ್ ಅಲ್ಲಿ ನೀವು ಒಂದೊಂದು ವಿಡಿಯೋ ಸಪ್ರೇಟ್ ಆಗಿರುತ್ತೆ. ಸೊ ದಟ್ ನಿಮಗೆ ಸರ್ಚ್ ಮಾಡೋಕ್ಕೂ ಈಸಿ ಮತ್ತು ಆರ್ಡರ್ ವೈಸ್ ನಲ್ಲೇ ಇರುತ್ತೆ. ಓಕೆ, ಸೊ ಇದ್ರ ಜೊತೆಗೆ ಬೇರೆ ಲೆಸನ್ ಕೂಡ ನಾನು ಮಾಡಿದ್ದೀನಿ. ಓಕೆ, 1st ಇಂದ 6th ಲೆಸನ್ ವರೆಗೆ ಎಲ್ಲ ಲೆಸನ್ ಕಂಪ್ಲೀಟ್ ಮಾಡಿ ಆ ವಿಡಿಯೋ ಹಾಕಿದ್ದೀನಿ. ನೀವು ನನ್ನ ಚಾನಲ್ಗೆ ಹೋದ್ರೆ ಅದ್ರ ಪ್ಲೇ ಲಿಸ್ಟ್ ಅಂತ ಹೋದ್ರೆ ಅದರಲ್ಲಿ ಇವೆಲ್ಲ ಲೆಸನ್ ಸಿಗ್ತವೆ. ನಿಮಗೆ ಮಿಡ್ ಟರ್ಮ್ ಇದು ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಈ ಲೆಸನ್ ಕೂಡ ಮಿಡ್ ಟರ್ಮ್ ಇರೋದ್ರಿಂದ ಸೊ ನೀವು ಈಚ್ ಅಂಡ್ ಎವ್ರಿ ಲೆಸನ್ ಫೋಕಸ್ ಮಾಡ್ರಿ. ಸೊ ದಟ್ ನೀವು ಮಿಡ್ ಟರ್ಮ್ ಅಲ್ಲಿ ಚೆನ್ನಾಗಿ ಸ್ಕೋರ್ ಮಾಡ್ಬೋದು. ಓಕೆನಾ? ಸೊ ಲೈಕ್ ಈ ಲೆಸನ್ ಲೈಕ್ ಅಷ್ಟು ಮಾರ್ಕ್ಸ್ ಬರೋದಿಲ್ಲ ಅಂತ ಅನ್ಕೋಬೇಡ್ರಿ. ಬಟ್ ಇದೇನಂತಂದ್ರೆ ನೀವು ಸ್ಕ್ವೇರ್ ಅಂಡ್ ಸ್ಕ್ವೇರ್ ರೂಟ್ ತರಾನೇ ಇದೆ. ಬಟ್ ಅಲ್ಲಿ ಗ್ರೂಪ್ ಆಫ್ 2 ಮಾಡ್ತಿದ್ವಿ, ಇಲ್ಲಿ ಗ್ರೂಪ್ ಆಫ್ 3 ಮಾಡ್ತೀವಿ. ಓಕೆನಾ? ಅಷ್ಟೇ ಡಿಫ್ರೆನ್ಸ್ ಬಿಟ್ರೆ ಇನ್ನು ಡಿವಿಷನ್ ಮೆಥಡ್ ಆಲ್ಮೋಸ್ಟ್ ಎಲ್ಲ ಸೇಮೇ ಇರುತ್ತೆ. ಓಕೆ, ಏನ್ ಕಾಂಪ್ಲಿಕೇಟೆಡ್ ಇರಲ್ಲ. ಸೊ ಈ ಲೆಸನ್ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡ್ರಿ. ಫಸ್ಟ್ ಇದಕ್ಕಿಂತ ಮುಂಚೆ ಸ್ಕ್ವೇರ್ ಅಂಡ್ ಸ್ಕ್ವೇರ್ ರೂಟ್ ಪರ್ಫೆಕ್ಟ್ ಆಗ್ಬಿಡ್ರಿ. ಆಮೇಲೆ ಈ ಲೆಸನ್ಗೆ ಬಂದ್ರೆ ಲೈಕ್ ಈಸಿಯಾಗಿ ನೀವು ಇದನ್ನ ಕಲ್ತ್ ಬಿಡ್ಬೋದು.